ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ಹರ ಹರ ಮಹಾದೇವ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ಸಿಂಹರಾಶಿಯವರ ಬದುಕಿನಲ್ಲಿ ಸಂಚಲನ ಸೃಷ್ಟಿಸಲಿರುವ ಒಂದು ಮಹತ್ವದ ಭವಿಷ್ಯವಾಣಿ ಆಗಿರಲಿದೆ. ವಿಡಿಯೋಗೆ ಇನ್ನೂವರೆಗೂ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಮಾಡಿ ಹರ ಹರ ಮಹಾದೇವ ಅಂತ ಬರೆಯೋದನ್ನು ಮರಿಬೇಡಿ. ಸಿಂಹರಾಶಿಯವರೇ, ನೀವು ಹೆಸರಿಗೆ ತಕ್ಕಂತೆ ಧೈರ್ಯವಂತರು, ಆತ್ಮವಿಶ್ವಾಸದ ಮೂರ್ತಿಗಳು ಮತ್ತು ಎಲ್ಲರನ್ನೂ ಮುನ್ನಡೆಸುವ ನಾಯಕತ್ವದ ಗುಣವನ್ನು ಹೊಂದಿದವರು. ಆದರೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಆ ಹಳೆಯ ಗತ್ತು, ಆ ಆತ್ಮವಿಶ್ವಾಸ ಎಲ್ಲೋ ಮಾಸಿ ಹೋದಂತೆ ನಿಮಗೆ ಅನಿಸ್ತಾ ಇದೆಯಾ? ಸೂರ್ಯನಂತೆ ಒಳಿಬೇಕಾದ ನೀವು ಗ್ರಹಣ ಹಿಡಿದಂತೆ ಕತ್ತಲೆಯಲ್ಲಿ ಸಿಲುಕಿಕೊಂಡು ಬಿಟ್ಟಿದ್ದೀರಲ್ಲ. ಒಳಗೆ ಅತೀವವಾದ ಸಂಕಟ ಇದ್ದರೂ ಕೂಡ ಹೊರಗಿನ ಪ್ರಪಂಚದ ಮುಂದೆ ನಿಮ್ಮ ಸ್ವಾಭಿಮಾನವನ್ನು ಬಿಟ್ಕೊಡದೆ ಹಠದಿಂದ ಹೋರಾಡ್ತಾ ಇದ್ದೀರಾ. ಸಿಂಹರಾಶಿಯವರೇ, ನಿಮ್ಮನ್ನು ನಂಬಿದವರನ್ನು ನೀವು ಕಣ್ಣಿನ ರೆಪ್ಪೆಯಂತೆ ಕಾಪಾಡ್ತಾ ಇರ್ತೀರಾ. ಆದರೆ ಅದೇ ಜನ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದಾಗ ಅಥವಾ ನಿಮ್ಮ ಶ್ರಮಕ್ಕೆ ಬೆಲೆ ನೀಡದಿದ್ದಾಗ ನಿಮ್ಮ ಹೃದಯ ಎಷ್ಟರ ಮಟ್ಟಿಗೆ ನೊಂದಿದೆ ಎಂಬುದು ಆ ಮಹಾದೇವ ಅವರೊಬ್ಬರಿಗೆ ಮಾತ್ರ ಚೆನ್ನಾಗಿ ಗೊತ್ತು. ನಾನು ಯಾರಿಗೂ ಕೆಟ್ಟದನ್ನು ಮಾಡಿಲ್ಲ, ಎಲ್ಲರನ್ನೂ ಪ್ರೀತಿ ಮಾಡ್ತಿದ್ದೆ, ಎಲ್ರಿಗೂ ಅಧಿಕಾರ ನೀಡಿದೆ. ಆದರೂ ನನಗೆ ಇಂದು ಈ ಒಂಟಿತನ ಮತ್ತು ಈ ಸಂಕಷ್ಟ ಯಾಕೆ ಅಂತ ನೀವು ಏಕಾಂತದಲ್ಲಿ ದೇವರೆದುರು ಎಷ್ಟೋ ಸಲ ಪ್ರಶ್ನೆ ಮಾಡಿರಬಹುದು. ಆ ಸಿಂಹದ ಗರ್ಜನೆಯ ಹಿಂದೆ ಅದೆಷ್ಟೋ ನೋವಿನ ಕಣ್ಣೀರು ಕೂಡ ಅಡಗಿದೆ. ಆದರೆ ಈಗ ಆ ಕಣ್ಣೀರು ಒರೆಸುವ ಸಮಯ ಬಂದಿದೆ. ಸಾಕ್ಷಾತ್ ಮಹಾದೇವನೇ ನಿಮ್ಮ ಜೀವನದ ರಥದ ಸಾರಥಿ ಆಗಲಿದ್ದಾನೆ. ಬ್ರಹ್ಮಾಂಡದಲ್ಲಿ ಈಗ ಸಂಭವಿಸ್ತಾ ಇರುವ ಕಾಸ್ಮಿಕ್ ಶಿಫ್ಟ್ ನಿಮ್ಮ ರಾಶಿಯ ಮೇಲೆ ಪ್ರಬಲವಾದ ಪ್ರಭಾವ ಬೀರಲಿದೆ. ಮೇ 15, 16, 17 ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಕಳೆದು ಹೋದ ರಾಜವೈಭವವನ್ನು ಮರಳಿ ತರುತ್ತೆ. ಇದು ಕೇವಲ ಗ್ರಹಗಳ ಬದಲಾವಣೆಯಲ್ಲ, ಇದು ನಿಮ್ಮ ಕರ್ಮದ ಫಲದ ಪ್ರತಿಫಲ. ಮೇ 16 ನಿಮ್ಮ ಬದುಕಿನ ಪುನಶ್ಚೇತನ ದಿನ. ಅಂದು ಸೂರ್ಯೋದಯದ ವೇಳೆಗೆ ನಿಮ್ಮ ಮನಸ್ಸಲ್ಲಿ ಒಂದು ಹೊಸ ಉರುಪು, ಹೊಸ ಚೈತನ್ಯ ಮೂಡುತ್ತೆ. ನಿಮ್ಮ ವ್ಯಕ್ತಿತ್ವಕ್ಕೆ ಮುತ್ತು ಹಚ್ಚಿದಂತಾಗುತ್ತೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಉನ್ನತ ಅಧಿಕಾರದ ಕೆಲಸಗಳು ಅಥವಾ ಸರ್ಕಾರದ ಕೆಲಸಗಳು ಇದ್ದಕ್ಕಿದ್ದಂತೆ ಚುರುಕು ಪಡೆಯುತ್ತೆ. ಇದು ಮಹಾದೇವನು ನಿಮಗೆ ನೀಡುತ್ತಿರುವ ವಿಜಯದ ಮೊದಲ ಸೂಚನೆ. ಮೇ 16ನೇ ತಾರೀಕು ಸಿಂಹರಾಶಿಯವರಿಗೆ ಗೌರವ ಮತ್ತು ಸನ್ಮಾನದ ದಿನ. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತೆ. ಇಲ್ಲಿಯವರೆಗೆ ನಿಮ್ಮನ್ನು ಕಡೆಗಣಿಸಿದವರು ಅಥವಾ ನಿಮ್ಮನ್ನು ತುಳಿಯೋದಕ್ಕೆ ನೋಡಿದವರು ತಾವಾಗಿಯೇ ಹಿಂದೆ ಸರಿತಾರೆ. ನಿಮ್ಮ ಮಾತುಗಳಿಗೆ ಬೆಲೆ ಸಿಗುತ್ತೆ. ಆರ್ಥಿಕವಾಗಿ ಇದು ಬಹಳ ಸುದಿನವಾಗಿದ್ದು ಸ್ಥಿರವಾದ ಆದಾಯದ ಮೂಲಗಳು ಗೋಚರಿಸುತ್ತೆ. ಕೌಟುಂಬಿಕವಾಗಿ ಇದ್ದ ಕಿರಿಕಿರಿಗಳು ದೂರವಾಗಿ ಮನೆಯ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ನೀವು ಹಾಕಿದ ಯೋಜನೆಗಳು ಯಶಸ್ಸಿನ ಹಾದಿಯನ್ನು ಪಡಿತವೆ. ಇನ್ನು ಮೇ 17 ಇದು ಸುವರ್ಣ ಅವಕಾಶಗಳ ದಿನ. ಮೇ 17ರಂದು ನಿಮ್ಮ ವೃತ್ತಿ ಅಥವಾ ವ್ಯವಹಾರದಲ್ಲಿ ಅನಿರೀಕ್ಷಿತವಾದ ಒಂದು ದೊಡ್ಡ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಶಕ್ತಿ ಹೊಂದಿದೆ. ಮಹಾದೇವನು ಸಿಂಹರಾಶಿಯವರಾದ ನಿಮ್ಮ ಮೇಲೆ ಏಕೆ ಕೃಪೆ ತೋರ್ತಿದ್ದಾರೆ ಅಂತಂದರೆ ನಿಮ್ಮಲ್ಲಿರುವ ದಾನಗುಣ ಮತ್ತು ಅನ್ಯಾಯವನ್ನು ಸಹಿಸದ ಗುಣ. ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ನಿಮ್ಮ ಹತ್ತಿರ ಬಂದವರಿಗೆ ಸಹಾಯ ಮಾಡದೆ ಕಳಿಸಿಲ್ಲ. ನಿಮ್ಮ ಈ ಔದಾರ್ಯವೇ ಇಂದು ಈ ದೈವಿಕ ಆಶೀರ್ವಾದವಾಗಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಸಿಂಹರಾಶಿಯವರೇ, ಸಮಯ ಬದಲಾಗ್ತಾ ಇದೆ ಅಂತ ನೀವು ಅಹಂಕಾರ ಪಡಬೇಡಿ. ನಿಮ್ಮ ಅಧಿಕಾರವನ್ನು ಇತರರು ತುಳಿಯೋದಕ್ಕೆ ಬಳಸಬೇಡಿ. ಬದಲಾಗಿ ಮಹಾದೇವನು ನೀಡಿದ ಈ ಶಕ್ತಿಯನ್ನು ದೀನದಲಿತರ ಸೇವೆಯಲ್ಲಿ ತೊಡಗಿಸಿ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಶಾಂತವಾದ ಮನಸ್ಸಿನಿಂದ ಮಾತ್ರ ನೀವು ಬರುವ ಸುವರ್ಣಾವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿರುತ್ತೆ. ಈಗ ನಿಮ್ಮ ಸುದಿನಗಳು ಅನ್ನೋದು ಸ್ಟಾರ್ಟ್ ಆಗ್ತಾ ಇವೆ. ಶತ್ರುಗಳು ಮಿತ್ರರಾಗುವ ಕಾಲ ಇದು.
ಸೋಲು ಎಂಬ ಪದವನ್ನು ನಿಮ್ಮ ನಿಘಂಟಿನಿಂದ ತೆಗೆದುಹಾಕುವ ಸಮಯ ಇದು. ಈ ಯೋಗವನ್ನು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿರಿಸೋದಕ್ಕೆ ಕೆಲವು ವಿಶೇಷ ಕ್ರಮಗಳನ್ನು ಮಾಡಿ. ಪ್ರತಿದಿನ ಬೆಳಿಗ್ಗೆ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡಿ ಮತ್ತು ಮಹಾದೇವನಿಗೆ ಜಲಾಭಿಷೇಕ ಮಾಡಿ ಓಂ ನಮಃ ಶಿವಾಯ ಮಂತ್ರದೊಂದಿಗೆ ಓಂ ಸೂರ್ಯಾಯ ನಮಃ ಮಂತ್ರವನ್ನು ಕೂಡ ಪಠಿಸಿ. ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಿ ಹಸಿದವನಿಗೆ ಅನ್ನದಾನ ಮಾಡುವುದು ನಿಮ್ಮ ರಾಶಿಗೆ ಅತಿ ಹೆಚ್ಚು ಪುಣ್ಯ ತಂದುಕೊಡುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನೀವು ನೋಡ್ತಿದ್ದೀರಿ ಅಂದರೆ ಮಹಾದೇವನ ಕೃಪೆ ನಿಮ್ಮ ಮೇಲಿದೆ. ನೀವು ಒಬ್ಬಂಟಿಯಲ್ಲ, ಈ ಜಗನ್ನಾಥ ಸದಾ ನಿಮ್ಮ ಜೊತೆ ಇದ್ದಾನೆ. ಈ ಸಂದೇಶವು ನಿಮ್ಮಲ್ಲಿ ಹೊಸ ಆಸೆ ಮತ್ತು ಚೈತನ್ಯ ಮೂಡಿಸಿದರೆ ನಿಮ್ಮ ಆಪ್ತರಿಗೆ ಹಂಚಿಕೊಳ್ಳಿ. ನೀವು ನಿಜವಾದ ಶಿವ ಭಕ್ತರಾಗಿದ್ದರೆ ಕಮೆಂಟಲ್ಲಿ ಪೂರ್ಣ ಭಕ್ತಿಯಿಂದ ಹರ ಹರ ಮಹಾದೇವ ಅಂತ ಬರೀರಿ. ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ವಿಜಯ ಸದಾ ನೆಲೆಸಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.